ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆ ಬಿಟ್ಟಿರುವಂತಹ ಒಂದು ಬಿಸಿ ಬಿಸಿ ಸುದ್ದಿ ಉಳ್ಳಂತಹ ಪ್ರೋಮೋ ಬಗ್ಗೆ ಮಾತಾಡೋಣ. ಎಸ್, ನೆನೆ ನಡೆದಂತಹ ಎಪಿಸೋಡ್ ಅನ್ನ ನೀವು ಎಲ್ಲರೂ ಈಗಾಗಲೇ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಅದರಲ್ಲಿ ತ್ರಿವಿಕ್ರಮ್ ಅವ್ರನ್ನ ಭವ್ಯ ಅವರು ಒಂದಿಷ್ಟು ಆಟಗಳಲ್ಲಿ ಆಚೆ ಇಟ್ಟಿದ್ರು. ಒಂದಿಷ್ಟು ಅಂತಂದ್ರೆ ಒಂದು ಆಟದಲ್ಲಿ ಅಷ್ಟೇ, ಒಂದಿಷ್ಟು ಅಂದ್ರೆ ಜಾಸ್ತಿ ಆಟಗಳಲ್ಲಿ ಏನಲ್ಲ. ಅವಾಗಲೇ ಸ್ವಲ್ಪ ತ್ರಿವಿಕ್ರಮ್ ಅವರು ತುಂಬಾನೇ ಅಫೆಂಡ್ ಆಗಿದ್ರು. ಅಂಡ್ ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಅಫೆಂಡ್ ಆಗಿದ್ದನ್ನ ಭವ್ಯ ಅಬ್ಸರ್ವ್ ಮಾಡಿದ ಭವ್ಯ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ಕೊಂಡು ನೆಕ್ಸ್ಟ್ ಆಟಕ್ಕೆ ಅವರು ತ್ರಿವಿಕ್ರಮ್ ಅವ್ರನ್ನ ಕರ್ಕೊಂಡು ಆಟಗಳನ್ನ ಆಡಿದ್ರು. ಅಲ್ಲೊಂದಿಷ್ಟು ಮಾತುಕತೆಗಳು ಬಂತು, ಇಬ್ಬರ ಮಧ್ಯನೂ ಸ್ವಲ್ಪ ಟಗ್ ಆಫ್ ವಾರ್ ನಡೀತು ಮಾತುಗಳಲ್ಲೇನೆ. ಸೊ ಇಬ್ರು ಸ್ವಲ್ಪ ದೂರ ಸಹ ಆಗಿದ್ರು. ಸೊ ಅದ್ರ ಬಗ್ಗೆ ಇವಾಗ ಕುತ್ಕೊಂಡು ಕ್ಲಾರಿಫಿಕೇಶನ್ ಅನ್ನ ತಗೋತಿದ್ದಾರೆ ಇಬ್ರು ಸೇರ್ಕೊಂಡು. ಆ ಒಂದು ಪ್ರೋಮೋನ ಬಿಗ್ ಬಾಸ್ ಅವರು ಇವತ್ತು ಬಿಟ್ಟಿದ್ದಾರೆ. ಸೊ ಆ ಒಂದು ಪ್ರೋಮೋದಲ್ಲಿ ನೋಡ್ತಿದ್ರೆ ತ್ರಿವಿಕ್ರಮ್ ಅವರು ಹೇಳ್ತಿದ್ದಾರೆ, ಲೈಕ್ 105 ಡೇಸ್ ಇಂದ ಇಲ್ಲದೆ ಇರುವಂತ ಫ್ರೆಂಡ್ಶಿಪ್ ಈಗ ಸಡನ್ ಆಗಿ ನಿಂಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ತ್ರಿವಿಕ್ರಮ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತಾನೆ ಅನ್ಬೋದು. ಯಾಕೆ ಅಂದ್ರೆ ಭವ್ಯಗೌಡ ಅವ್ರಿಗೆ 105 ಡೇಸ್ ಇಂದನೂ ಮೋಕ್ಷಿತಾ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಅನ್ಸೇ ಇರ್ಲಿಲ್ವಾ. ಈ ವಾರ ಮಾತ್ರ ಮೋಕ್ಷಿತಾ, ಈ ವಾರ ಅಂತ ಹೇಳಕ್ಕಾಗಲ್ಲ, ಲಾಸ್ಟ್ ವಾರ ಮೋಕ್ಷಿತಾ ಅವ್ರ ಜೊತೆ ಒಂದಿಷ್ಟು ಟಾಸ್ಕ್ ಗಳನ್ನ ಆಡಿದ್ರು. ಸೊ ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಿರ್ಬೋದು. ಸೊ ಆ ಒಂದು ಕಾರಣಕ್ಕೆ ಅವ್ರ ಜೊತೆ ತುಂಬಾ ಕನೆಕ್ಟ್ ಆಗಿ ಒಂದು ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ತ್ರಿವಿಕ್ರಮ್ಗೆ ಸ್ವಲ್ಪ ಅಫೆಂಡ್ ಆಗಿರ್ಬೋದು. ಅವರನ್ನ ಸೆಲೆಕ್ಟ್ ಮಾಡಿ ನನ್ನನ್ನ ಆಚೆ ಇಟ್ಟಿರೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವ್ರು ಕೇಳ್ತಾರೆ. ಆಗ ಭವ್ಯ ಅವ್ರು ಹೇಳ್ತಾರೆ, ತ್ರಿವಿಕ್ರಮ್ ನೀವು ಗೇಮ್ ರೀತಿ ನೋಡ್ತಿಲ್ಲ, ಎಲ್ಲಿಂದ ಎಲ್ಲೆಲ್ಲಿಗೋ ತಗೊಂಡೋಗ್ತಿದ್ರ ಅಂಡ್ ಏನೇನೋ ಥಿಂಕ್ ಮಾಡ್ಕೊಂಡು ನೀವು ಈ ರೀತಿ ಮಾತಾಡ್ತಿರೋದು ತುಂಬಾನೇ ತಪ್ಪು ಅಂತ ಹೇಳ್ತಾಳೆ ಭವ್ಯ. ಅಂಡ್ ಭವ್ಯ ಹೇಳ್ತಿರೋದ್ರಲ್ಲೂ ಏನ್ ತಪ್ಪಿಲ್ಲ. ಯಾಕಂದ್ರೆ ಅವಳು ಒಂದು ಆಟಕ್ಕೆ ಕಾಂಪಿಟೇಟರ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ ಅವಳಿಗೆ ಯಾರು ತುಂಬಾ ಟಫ್ ಅನ್ಸಲ್ವೋ, ಅವಳನ್ನ ಯಾರ ಕೈಯಲ್ಲಿ ಸೋಲ್ಸಕ್ ಆಗಲ್ವೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ಭವ್ಯಗೌಡ ಅವ್ರದ್ದು ಒಂಚೂರು ತಪ್ಪಿಲ್ಲ. ಬಟ್ ಇದನ್ನ ಅರ್ಥ ಮಾಡ್ಕೊಂಡೇ ಇರೋಂತಹ ತ್ರಿವಿಕ್ರಮ್ ನನ್ನನ್ನು ನೀನ್ ಸೆಲೆಕ್ಟ್ ಮಾಡಿಲ್ಲ, ನನ್ಗೆ ಪಾಯಿಂಟ್ಸ್ ತಗೊಳಕ್ ಆಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಎಲ್ಲ ಭವ್ಯಗೌಡ ಅವ್ರ ಮೇಲೆ ತೀರ್ಸ್ಕೊಂತಿದ್ದಾರೆ. ಇದ್ರಲ್ಲಿ ಇಬ್ಬರದು ತಪ್ಪಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಈ ವಾರ ಯಾರ್ದು ಅತಿ ಕಡಿಮೆ ಪಾಯಿಂಟ್ಸ್ ಇರುತ್ತೋ ಅವರು ಮಿಡ್ ವೀಕ್ ಅಲ್ಲಿ ಎಲಿಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ತ್ರಿವಿಕ್ರಮ್ ಆಟನ ಆಡ್ಲೇಬೇಕಾಗಿರುತ್ತೆ. ಇಷ್ಟು ದಿವಸ ಜೊತೆಯಲ್ಲಿ ಇಟ್ಕೊಂಡಿದ್ದಂತಹ ಭವ್ಯಗೌಡ ಅವ್ರನ್ನ ಆಟಕ್ಕಾಗಿ ಪಿಕ್ ಮಾಡಬಹುದಾಗಿತ್ತು. ಅಂಡ್ ತ್ರಿವಿಕ್ರಮ್ ಅವ್ರಿಗೂ ಭವ್ಯಗೌಡ ಅವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾಕಂದ್ರೆ ಮನೇಲಿರೋ ಬೇರೆ ಯಾವ ಕಂಟೆಸ್ಟೆಂಟ್ ನನ್ನ ಪಿಕ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಭವ್ಯ ಅಂತೂ ಮಾಡೇ ಮಾಡ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ ಭವ್ಯ ಅವರು ಮೊದಲನೇ ರೌಂಡ್ ಅಲ್ಲಿ ಕಳ್ಕೊಂಡು ಅವರು ಮೋಕ್ಷಿತಾ ರಜತ್ ಹಾಗೆ ಗೌತಮಿ ಅವ್ರನ್ನ ಪಿಕ್ ಮಾಡಿರ್ತಾರೆ. ಆ ಒಂದು ಆಟದಲ್ಲಿ ಮೋಕ್ಷಿತಾ ವಿನ್ ಆಗ್ತಾರೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನ ಸೆಲೆಕ್ಟ್ ಮಾಡುವಂತಹ ಒಂದು ಅಧಿಕಾರ ಬಿಗ್ ಬಾಸ್ ಅವರು ಮೋಕ್ಷಿತಾ ಅವ್ರಿಗೆ ಕೊಡ್ತಾರೆ. ಆ ಒಂದು ಗೇಮ್ ಅಲ್ಲಿ ಮೋಕ್ಷಿತಾ ಭವ್ಯಗೌಡ, ಧನರಾಜ್ ಹಾಗೆ ಮಂಜಣ್ಣ ಅವ್ರನ್ನ ಸೆಲೆಕ್ಟ್ ಮಾಡ್ತಾಳೆ. ಆ ಒಂದು ಗೇಮ್ ಅಲ್ಲಿ ಮತ್ತೆ ಭವ್ಯಗೌಡ ಗೆಲ್ತಾರೆ. ನೆಕ್ಸ್ಟ್ ಮತ್ತೆ ಕಾಂಪಿಟೇಟರ್ಸ್ ನ ಸೆಲೆಕ್ಟ್ ಮಾಡಿದ ಕಂಟೆಸ್ಟೆಂಟ್ ಗಳನ್ನ ಆಟಕ್ಕೆ ಸೆಲೆಕ್ಟ್ ಮಾಡುವಂತಹ ಅಧಿಕಾರ ಮತ್ತೆ ಭವ್ಯಗೆ ಸಿಗುತ್ತೆ. ಸೊ ಈ ಒಂದು ಅಧಿಕಾರನ ಉಪಯೋಗಿಸಿಕೊಂಡಂತಹ ಭವ್ಯ ತ್ರಿವಿಕ್ರಮ್ಗೆ ಚಾನ್ಸ್ ಅನ್ನು ಕೊಡ್ತಾಳೆ. ತ್ರಿವಿಕ್ರಮ್ಗೆ ಚಾನ್ಸ್ ಅನ್ನು ಕೊಟ್ಟಾಗ ಫಸ್ಟ್ ರೌಂಡ್ ಅಲ್ಲಿ ಒಂಚೂರು ಮಿಸ್ಟೇಕ್ಸ್ ಆದ ಕಾರಣ ಉಸ್ತುವಾರಿಗಳಿಗೆ ಮತ್ತೆ ಅಲ್ಲಿ ಆಟ ಆಡ್ತಿರುವ ಸ್ಪರ್ಧಿಗಳಿಗೂ ಎಲ್ರಿಗೂ ಸಹ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದ ಕಾರಣ ಬಿಗ್ ಬಾಸ್ ಅವರು ಆ ಗೇಮ್ ನ ಮತ್ತೆ ಆಡ್ಲಿಕ್ಕೆ ಹೇಳ್ತಾರೆ. ಫಸ್ಟ್ ರೌಂಡ್ ಆಡಿದಾಗ ತ್ರಿವಿಕ್ರಮ್ ಅವರು ಗೆದ್ದಿರ್ತಾರೆ. ಸೆಕೆಂಡ್ ರೌಂಡ್ ಆಡಿದಾಗ ಮತ್ತೆ ಅದನ್ನ ರಿಪೀಟ್ ಮಾಡಿ ಆ ಟಾಸ್ಕ್ ನ ಆಡಿದಾಗ ತ್ರಿವಿಕ್ರಮ್ ಅವರು ಥರ್ಡ್ ಪ್ಲೇಸ್ಗೆ ಬರ್ತಾರೆ. ಅವಾಗ್ಲೂ ಕೂಡ ತ್ರಿವಿಕ್ರಮ್ಗೆ ಸ್ವಲ್ಪ ಟ್ರಿಗರ್ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕೆ ಭವ್ಯ ಅವರು ಬಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೂ ಸಹ ಅವರು ಯಾವ್ದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ನೈಟ್ ಕುತ್ಕೊಂಡು ಇಬ್ರು ಮಾತಾಡ್ಬೇಕಾದ್ರೂ ಸಹ ಭವ್ಯ ಅದನ್ನೇ ಹೇಳ್ತಾರೆ, ನೀವು ಆಟದ ರೀತಿ ನೋಡ್ತಿಲ್ಲ ಅಂತ ಹೇಳ್ತಾರೆ. ಬಟ್ ತ್ರಿವಿಕ್ರಮ್ ಯಾವ್ದನ್ನು ಒಪ್ಕೊಳ್ಳೋ ಪರಿಸ್ಥಿತಿನಲ್ಲೇ ಇಲ್ಲ. ಅವರು ಹೇಳ್ತಾರೆ, ಇಷ್ಟು ದಿವಸ ಇದ್ದಂತಹ ಭವ್ಯನೇ ಬೇರೆ, ಬಟ್ ಇವಾಗ ಇರುವಂತಹ ಭವ್ಯನೇ ಬೇರೆ. ನೀನು ನಿನ್ ಗೇಮ್ ನ ತುಂಬಾ ಚೆನ್ನಾಗಿ ಆಡ್ತಿದ್ಯಾ, ವೆಲ್ ಪ್ಲೇಡ್ ಅಂತ ಹೇಳಿ ಕ್ಲಾಪ್ಸ್ ಅನ್ನ ಮಾಡ್ತಾರೆ. ಹಾಗೆ ಅದಕ್ಕೆ ಮತ್ತೆ ಭವ್ಯಗೌಡ ಅವರು ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡಕ್ಕೆ ಬಂದಾಗ ಇಷ್ಟೊಂದೆಲ್ಲ ಪುಂಗೋ ಅವಶ್ಯಕತೆ ಇಲ್ಲ, ಭವ್ಯ ಬಿಟ್ಬಿಡು ಇದನ್ನ ಇಲ್ಲಿಗೆ ಅಂತ ಹೇಳ್ತಾರೆ. ಸೊ ಇವರಿಬ್ಬರ ಮಧ್ಯೆ ಸ್ವಲ್ಪ ಟಗ್ ಆಫ್ ವಾರ್ ಜಾಸ್ತಿನೇ ನಡೀತಿದೆ. ಇಷ್ಟು ದಿವಸದಿಂದ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಿದ್ದಂತಹ ತ್ರಿವಿಕ್ರಮ್ ಗೇಮ್ ರೀತಿನೇ ನೋಡ್ಬೇಕು ಅಂತ ಆಡ್ತಿದ್ದಂತಹ ತ್ರಿವಿಕ್ರಮ್ ಈ ರೀತಿ ಎಲ್ಲ ಮಾತಾಡ್ತಿರೋದನ್ನ ನೋಡ್ತಿದ್ರೆ ಇದು ತ್ರಿವಿಕ್ರಮಿನ ಅಥವಾ ಬೇರೆಯವರ ಅಂತ ಅನ್ಸಕ್ ಸ್ಟಾರ್ಟ್ ಆಗೋಗಿದೆ. ಅಷ್ಟರ ಮಟ್ಟಕ್ಕೆ ಅವರು ಭವ್ಯ ಮೇಲೆ ಡಿಪೆಂಡ್ ಆಗೋಗಿದ್ದಾರೆ ಅಂಡ್ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ. ಅಂಡ್ ಇಷ್ಟು ದಿವಸ ತ್ರಿವಿಕ್ರಮ್ ಅವ್ರನ್ನ ನೋಡ್ತಿದ್ರೆ ತುಂಬಾ ಮೆಚ್ಯೂರ್ಡ್ ಆಗಿ ಆಟಗಳನ್ನ ಆಡ್ತಿದ್ದಾರೆ ಅಂತ ಅನ್ಸ್ತಿತ್ತು. ಬಟ್ ಇವತ್ತಿನ ಪ್ರೊಮೋ ನೋಡ್ತಿದ್ರೆ ಅವ್ರು ಎಮೋಷನಲಿ ಫುಲ್ ವೀಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಮೋಕ್ಷಿತಾ ಅವರು ಕೂಡ ಅವ್ರನ್ನ ಗೇಮ್ಗೆ ಸೆಲೆಕ್ಟ್ ಮಾಡಲಿಲ್ಲ. ಬಟ್ ಅವ್ರು ಮೋಕ್ಷಿತಾ ಅವ್ರ ಹತ್ರ ಹೋಗಿ ಕೇಳಲಿಲ್ಲ, ಯಾಕೆ ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿ. ಬಟ್ ಭವ್ಯ ಅವ್ರ ಹತ್ರ ಕೇಳ್ತಿದ್ದಾರೆ ಅಂತಂದ್ರೆ ಅವರಿಬ್ಬರ ಮಧ್ಯೆ ಇರುವಂತಹ ಬಾಂಡಿಂಗ್ ಕಾರಣ ಆಗಿರ್ಬೋದು, ಅವರಿಬ್ಬರ ಮಧ್ಯೆ ಇರುವಂತಹ ಫ್ರೆಂಡ್ಶಿಪ್ ಕಾರಣ ಆಗಿರ್ಬೋದು. ಸೊ ಇವರ ಮೆಚ್ಯೂರ್ಡ್ ಕ್ಯಾರೆಕ್ಟರ್ನೆಲ್ಲ ಸೈಡ್ಗಿಟ್ಟು ಅಂದ್ರೆ ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಿರೋದನ್ನೇ ಇವರು ಅಸ್ತ್ರವಾಗಿ ಬಳಸ್ಕೊಂಡು ಈಗ ಭವ್ಯ ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತಿದ್ದಾರೆ, ಮೊದಲನೇ ಆಟಕ್ಕೆ ಯಾಕೆ ನನ್ನ ಸೆಲೆಕ್ಟ್ ಮಾಡಲಿಲ್ಲ, ಅಂಡ್ ಎರಡನೇ ಆಟಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದಾಗ ನಾನು ಸೋತೋದಾಗ ಏನಕ್ಕಷ್ಟು ಖುಷಿ ಪಟ್ಟೆ ಅನ್ನೋ ರೀತಿ ಎಲ್ಲ ಕೇಳ್ತಿದ್ದಾರೆ. ಆಟದ ರೀತಿನೇ ನೋಡ್ಬೇಕಾಗಿತ್ತು ತ್ರಿವಿಕ್ರಮ್ ಅವರು, ಬಟ್ ಅವ್ರು ಅದನ್ನ ಮಾಡ್ತಿಲ್ಲ. ಬಟ್ ಯಾಕೆ ಅಂತಂದ್ರೆ
ಅವರು ಸ್ವಲ್ಪ ಫ್ರಸ್ಟ್ರೇಟ್ ಆಗಿರೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಲಾಸ್ಟ್ ವೀಕು 2 ಸೆಕೆಂಡ್ಸಲ್ಲಿ ಫಿನಾಲೆ ಟಿಕೆಟ್ನ ಕಳ್ಕೊಂಡಿರ್ತಾರೆ. ಆ್ಯಂಡ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ. ಯಾರು ಪಾಯಿಂಟ್ಸ್ ಕಡಿಮೆ ಇಟ್ಕೊತಾರೋ ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಗಳು ಯಾರು ನೆಕ್ಸ್ಟ್ ವಿನ್ ಆಗಿ ಬರ್ತಾರೋ ಅವ್ರು ಯಾರು ತ್ರಿವಿಕ್ರಮ್ನ ತಗೋತಾರೆ ಅನ್ನುವಂತಹ ಐಡಿಯಾನೇ ಇಲ್ಲ ತ್ರಿವಿಕ್ರಮ್ಗೆ. ಲೈಕ್ ಅವ್ರು ಯಾರು ತೊಗೊಳಲ್ಲ. ನಂಗೆ ಪಾಯಿಂಟ್ಸ್ ಬರಲ್ಲ. ಸೊ ಪಾಯಿಂಟ್ಸ್ ಬಂದಿಲ್ಲ ಅಂತಂದರೆ ಕೆಳಗಡೆನೇ ಇರ್ತೀನಿ. ಕೆಳಗಡೆ ಇದ್ದರೆ ಮನೆಯಿಂದ ಆಚೆ ಹೋಗುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ತ್ರಿವಿಕ್ರಮ್ ಅವ್ರ ಮೈಂಡಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ತುಂಬಾ ಫ್ರಸ್ಟ್ರೇಟ್ ಆಗಿ ಆ ಒಂದು ಫ್ರಸ್ಟ್ರೇಷನ್ ಎಲ್ಲ ಅವ್ರು ಭವ್ಯ ಅವ್ರ ಮೇಲೆ ಹಾಕ್ತಿದ್ದಾರೆ. ಬಟ್ ಭವ್ಯ ಅವರು ಈ ಒಂದು ಸಿಚುವೇಶನ್ನ ತುಂಬ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಸಿಚುವೇಶನ್ ಅಂತ ಅಲ್ಲ, ಈ ರೀತಿ ಸಾಕಷ್ಟು ಸಿಚುವೇಶನ್ಸ್ ಈಗಾಗಲೇ ತ್ರಿವಿಕ್ರಮ್ ಅವ್ರ ಜೊತೆ ಅವರು ಫೇಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಚುವೇಶನ್ಸಲ್ಲೂ ಭವ್ಯಗೌಡ ಅವರು ಹೋಗಿ ತುಂಬ ಮೆಚ್ಯೂರ್ಡ್ ಆಗಿ ತ್ರಿವಿಕ್ರಮ್ನ ಹ್ಯಾಂಡಲ್ ಮಾಡಿ ಆ ಒಂದು ಸಿಚುವೇಶನ್ನೆಲ್ಲ ಕಾಮ್ ಮಾಡಿರ್ತಾರೆ. ಲೈಕ್ ಅದೇ ರೀತಿ ಇವತ್ತು ಸಹ ಭವ್ಯಗೌಡ ಅವರು ಮಾಡ್ತಿದ್ದಾರೆ. ಬಟ್ ತ್ರಿವಿಕ್ರಮ್ ಯಾವುದೇ ಕಾರಣಕ್ಕೂ ಕಾಮ್ ಡೌನ್ ಆಗೋಕ್ಕೆ ರೆಡಿ ಇಲ್ಲ. ನೆನ್ನೆ ನೋಡಿದಂತಹ ಎಪಿಸೋಡಲ್ಲೂ ಸಹ ತ್ರಿವಿಕ್ರಮ್ ಅವರು ಬೀಪ್ ಸೌಂಡ್ಗಳನ್ನ ಬರೋ ರೀತಿ ಪದಗಳನ್ನ ಯೂಸ್ ಮಾಡಿದ್ರು ಭವ್ಯಗೌಡ ಅವ್ರಿಗೆ. ಆ ರೀತಿ ಪದಗಳನ್ನ ಯೂಸ್ ಮಾಡಿಸ್ಕೊಂಡ್ಮೇಲೂ ಭವ್ಯಗೌಡ ಅವರು ಮತ್ತೆ ಹೋಗಿ ಕುತ್ಕೊಂಡು ತ್ರಿವಿಕ್ರಮ್ ಅವ್ರ ಜೊತೆ ಮಾತಾಡ್ತಿದ್ದಾರೆ ಅಂತಂದ್ರೆ ಲೈಕ್ ಅವ್ರಿಗೆ ತ್ರಿವಿಕ್ರಮ್ ಅವಶ್ಯಕತೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತಿದೆ. ಬೇರೆ ಯಾರಾದರೂ ಕಂಟೆಸ್ಟೆಂಟ್ ಈ ರೀತಿ ಬೀಪ್ ಸೌಂಡ್ ಬರೋ ಥರ ಪದಗಳನ್ನ ಯೂಸ್ ಮಾಡಿ ಭವ್ಯಗೌಡ ಅವ್ರಿಗೆ ಮಾತಾಡಿದ್ರೆ ಭವ್ಯಗೌಡ ಅವರ ರಿಯಾಕ್ಷನ್ನೇ ಬೇರೆ ಇರ್ತಿತ್ತು. ಬಟ್ ತ್ರಿವಿಕ್ರಮ್ ಅವ್ರ ಹತ್ರ ಅವರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್, ಈ ಒಂದು ಕೋಳಿ ಜಗಳ ಹೇಗೆ ನಡೀತಿದೆ? ಈ ಒಂದು ಜಗಳದಲ್ಲಿ ತ್ರಿವಿಕ್ರಮ್ ಸರಿ ಇದ್ದಾರಾ ಅಥವಾ ಭವ್ಯಗೌಡ ಅವರು ಸರಿ ಇದ್ದಾರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಸುದೀಪ್ ಸರ್ ನಿನ್ನೆ ಎಪಿಸೋಡ್ ಅಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಅಂಡ್ ಈ ವಿಚಾರ ಮನೆಯವ್ರಿಗೂ ಸಹ ಗೊತ್ತಿದೆ. ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗುವವರು ಸ್ಟೇಜ್ ಮೇಲೆ ಸಹ ಬರೋದಿಲ್ಲ ಅಂತ ಅವರು ಕಂಟೆಸ್ಟೆಂಟ್ ಗಳ ಮುಂದೆನೆ ಅವರು ಹೇಳಿದ್ದಾರೆ. ಅಂಡ್ ಫಿನಾಲೆಗೆ ಎಂಟ್ರಿ ಆಗಿರುವಂತಹ ಹನುಮಂತು ಅವ್ರನ್ನ ಬಿಟ್ಟು ಮನೆಯಲ್ಲಿರುವ ಎಲ್ಲಾ ಕಂಟೆಸ್ಟೆಂಟ್ಗಳು ಈ ಬಾರಿ ನಾಮಿನೇಟ್ ಆಗಿದ್ದಾರೆ. ಸೊ ನೋಡೋಣ ಮಿಡ್ ವೀಕ್ ಎಲಿಮಿನೇಟ್ ಯಾರು ಆಗ್ತಾರೆ ಅಂತ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಒಂದಿಷ್ಟು ಪೋಲ್ಗಳು ಕ್ರಿಯೇಟ್ ಆಗಿದೆ, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಆಗ್ಬೋದು ಅಂತ ಹೇಳಿ. ಈ ಒಂದು ಪೋಲ್ಗಳಲ್ಲಿ ಬಂದಂತಹ ರಿಸಲ್ಟ್ ಹೇಳೋದಾದ್ರೆ ಗೌತಮಿ ಜಾಧವ್ ಹಾಗೆ ಧನ್ರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇವರಿಬ್ಬರಿಗೆ ಓಟ್ಸ್ಗಳು ಕಡಿಮೆ ಬಂದಿರೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರುವಂತಹ ರಿಸಲ್ಟ್ಸ್ ನಿಜ ಆಗುತ್ತಾ ಇಲ್ಲ ಅನ್ನೋದನ್ನ ನಾವು ಎಪಿಸೋಡ್ ನೋಡುವಾಗಲೇ ಗೊತ್ತಾಗೋದು. ಇದು ಬಿಗ್ ಬಾಸ್ ಟೀಮ್ ಇಂದ ಬಂದಿರುವಂತಹ ರಿಸಲ್ಟ್ ಅಂತೂ ಅಲ್ವೇ ಅಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾ ಪೋಲ್ಗಳಲ್ಲಿ ಅಪ್ಡೇಟ್ ಆಗಿರುವಂತಹ ರಿಸಲ್ಟ್ಸ್ ಆಗಿರುತ್ತೆ ಇದು. ಸೊ ಯಾರಿಗೆಲ್ಲ ಧನ್ರಾಜ್ ಹಾಗೆ ಗೌತಮಿ ಅವರು ಇಷ್ಟ ಇದ್ದಾರೆ, ಅವರ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಬೇಗ ಬೇಗ ಹೋಗಿ ಅವ್ರಿಗೆ ಓಟ್ಗಳನ್ನ ಮಾಡಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.